ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಯುನಿಕ್ ಆದ ಚಾಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಸಾಯಂಕಾಲದ ಹೊತ್ತಿಗೆ ಮನೆಯಲ್ಲಿ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸಾಯಂಕಾಲದ ಹೊತ್ತಿಗೆ ಟೀ ಜೊತೆಗೆ ಹೊರಗಡೆ ಹೋಗಿ ಚಾಟ್ ತಿನ್ನೋದಕ್ಕಿಂತ ಮನೆಯಲ್ಲೇ ಹೀಗೆ ಮಾಡ್ಕೋಬೋದು. ಇದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂದರೆ, ಒಂದು 3 ದೊಡ್ಡ ಆಲೂಗಡ್ಡೆನ ತೊಗೊಂಡಿದ್ದೀನಿ, 1 ಕಪ್ನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ತೊಗೊಂಡಿದ್ದೀನಿ, ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಆಮೇಲೆ ಅಚ್ಕಾರದ ಪುಡಿ ಖಾರಕ್ಕೆ, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಆರ್ಗ್ಯಾನೋನ ತೊಗೊಂಡಿದ್ದೀನಿ. ಆರ್ಗ್ಯಾನೋ ಆಪ್ಷನಲ್ಲು, ಬೇಕಾದರೆ ತೊಗೋಬೋದು, ಇಲ್ಲ ಅಂದರೆ ಇಲ್ಲ. ಆಮೇಲೆ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ. ನಂತರ ಈ ಆಲೂಗಡ್ಡೆನ ಸಿಪ್ಪೆ ತೆಕ್ಕೊಳ್ಳೋದೇ ಈ ಥರ ಹೆಚ್ಕೋಬೇಕು. ಮೇಲ್ಗಡೆ ಪದ್ರ ಇರುತ್ತಲ್ವ ಸಿಪ್ಪೆದು, ಅದು ಆಟೋಮೆಟಿಕ್ಲಿ ಈ ಥರ ಸ್ಲೈಸ್ ಮಾಡಬೇಕಾದ್ರೆ ಕೈಗೆ ಸಿಗುತ್ತೆ. ಅದನ್ನು ಬಿಸಾಕಿ ಒಳಗಡೆ ಸ್ಲೈಸನ್ನು ನೀಟಾಗಿ ಈ ಥರ ತಕ್ಕೋಬೇಕು. ಈ ಥರ ಲೈಟಾಗಿ ಇದ್ದರೆ ಫೂ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಇದಿಷ್ಟನ್ನು ನೀರಿಗೆ ಹಾಕ್ಕೋಬೇಕು. ಈ ಥರ ನೀರಿಗೆ ಹಾಕ್ಕೊಂಡ್ರೆ ಆಲೂಗಡ್ಡೆಯಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗುತ್ತೆ. ಒಂದು 2-3 ಸಲ ನೀಟಾಗಿ ವಾಶ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ಆಲೂಗಡ್ಡೆ ಕ್ರಿಸ್ಪಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ಈ ಥರ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನಂತರ ಈ ಥರ ವೈಟ್ ಕಲರ್ ಇರೋ ನೀರೆಲ್ಲ ಹೋದ್ಮೇಲೆ ಈ ಥರ ಪ್ಲೇನಾಗಿ ಇರುತ್ತೆ. ನಂತರ ಅದಕ್ಕೆ ಮುಳುಗೋವಷ್ಟು ನೀರನ್ನು ಸೇರಿಸ್ಕೋಬೇಕು. ಎಷ್ಟು ಹೀರಿಸುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 1 ದೊಡ್ಡ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪಿನಲ್ಲಿ ಇದು ನೆನೆದ್ರೆ ಉಪ್ಪು ಲೈಟಾಗಿ ಹಿಡ್ಕೊಂಡಿರುತ್ತೆ. ಹಾಗಾಗಿ ಉಪ್ಪಲ್ಲಿ ಹಾಕಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅದನ್ನು ಮುಟ್ಟೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಕಲಿಸ್ಬಿಟ್ಟು ಹಾಗೆ ಇಡಿ. ಇನ್ನೊಂದು ಕಡೆ ನಂತರ ಒಂದು ಅಗಲವಾದ ಪ್ಲೇಟನ್ನು ತಗೊಂಡು ಅದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ನೆನಪಿರಲಿ, ಕಾರ್ನ್ಫ್ಲೋರ್ ಹಿಟ್ಟು 1 ಕಪ್ ಇದ್ದರೆ ಅರ್ಧ ಕಪ್ನಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ನಂತರ ಖಾರನ ನೋಡಿಕೊಂಡು ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು. ಅರ್ಧ ಉಪ್ಪನ್ನು ನಾವು ಅಲ್ಲಿ ಸೇರಿಸಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಇಲ್ಲೂ ಕೂಡ ಸೇರಿಸ್ಕೋಬೇಕು. ಬೈಂಡಿಂಗಿಗೆ ಈ ಥರ ಮಿಕ್ಸ್ಚರ್ನ ನೀಟಾಗಿ ರೆಡಿ ಮಾಡ್ಕೋಬೇಕು. ನಂತರ ಆಲೂಗಡ್ಡೆನ ನೆನೆಸಿಟ್ಟಿದ್ದೀವಲ್ವ, ಅದು ನೆಂದಿದೆ. ಇವಾಗ 10 ನಿಮಿಷ ಆಗಿದೆ. ಈ ಥರ ಮೇಲ್ಗಡೆ ಕೆಳಗಡೆ ಡಿಪ್ ಮಾಡಿ ಎತ್ತಿಟ್ಕೋಬೇಕು. ಮೊದಲು ಆಲೂಗಡ್ಡೆ ಈ ಥರ ಹಾರ್ಡಾಗಿ ಇರುತ್ತೆ. ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ ಇಟ್ಟ ಮೇಲೆ ಒಂದು 2 ನಿಮಿಷಕ್ಕೆ ಅದು ಆಟೋಮೆಟಿಕಲಿ ಮೆತ್ತಗಾಗುತ್ತೆ. ಗಟ್ಟಿ ಇದ್ದಾಗ ಹೂವನ್ನು ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಈ ಥರ ಡಿಪ್ ಮಾಡಿ ಒಂದು 2 ನಿಮಿಷ ಬಿಟ್ಟ ತಕ್ಷಣ ಅದು ರೆಡಿ ಆಗುತ್ತೆ. ನಾವೆಲ್ಲ ಮಾಡ್ತಿದ್ದ ಹಾಗೆ ಹಳೆ ಅಂದರೆ ಮೊದಲು ಮಾಡಿರ್ತೀವಲ್ವ ಡಿಪ್ ಮಾಡಿರೋದು, ಅದು ಫ್ಲವರ್ ಮಾಡೋದಕ್ಕೆ ರೆಡಿ ಆಗುತ್ತೆ. ನಂತರ ಅದಕ್ಕೆ ಫ್ಲವರಿಗೆ ಸೆಟ್ ಮಾಡೋದಕ್ಕೆ ಅಂತ ಈ ಥರ ಟೂತ್ ಪಿಕ್ಕನ್ನು ತೊಗೊಂಡಿದ್ದೀನಿ, ಅಥವಾ ಗೋಬಿ ಕಡ್ಡಿ ಅಂತಾರಲ್ಲ, ಅದು ಯಾವ್ದಾದ್ರು ಒಂದನ್ನು ತೊಗೊಳ್ಳಿ. ನಂತರ ಈ ಥರ ಫೋಲ್ಡ್ ಮಾಡಬೇಕು. ಒಂದನ್ನು ಫೋಲ್ಡ್ ಮಾಡಿ ಸುತ್ತಲೂ ಈ ಥರ ನಿಧಾನಕ್ಕೆ ಫೋಲ್ಡ್ ಮಾಡ್ತಾ ಹೋಗಬೇಕು. ತುಂಬ ಟೈಟಾಗಿ ಫೋಲ್ಡ್ ಮಾಡೋದಕ್ಕೆ ಹೋಗಬಾರ್ದು, ಲೈಟಾಗಿ ಮಾಡ್ಕೋಬೇಕು. ಈ ಕಡೆ ಬಿಡಿಸ್ಲೂಬಾರ್ದು, ಈ ಕಡೆ ಫೋಲ್ಡು ಕರೆಕ್ಟಾಗಿ ಬರಬೇಕು. ಆ ಥರ ಮಾಡಬೇಕು. ತುಂಬ ಟೈಟಾಗಿ ಫೋಲ್ಡ್ ಮಾಡಿದ್ರೆ ಒಳಗಡೆಯಿಂದ ನೀಟಾಗಿ ಬೇಯೋದಿಲ್ಲ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾದ್ರೆ ಒಳಗಡೆಯಿಂದ ಬಿಸಿ ಎಣ್ಣೆ ಅದರೊಳಗಡೆ ತಾಕಬೇಕು. ಹಾಗಾಗಿ ಲೈಟಾಗಿ ಅಂದರೆ ತುಂಬ ಟೈಟಾಗಿ ಫೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ನಂತರ ಈ ಥರ ಟೂತ್ ಪಿಕ್ಕನ್ನು 4 ಕಡೆಯಿಂದ ಕವರ್ ಆಗೋ ಥರ, ಅಂದರೆ ಒಂದು ಕಡೆ ಈ ಥರ ಚುಚ್ಚಿದ್ರೆ ಇನ್ನೊಂದು ಕಡೆ ಆ ಕಡೆಯಿಂದ ಚುಚ್ಚಿ ಈ ಥರ ಸೆಟ್ ಮಾಡಬೇಕು. ನಂತರ ಈ ಥರ ಎಸ್ಲನ್ನು ಬಿಡಿಸ್ಬೇಕು. ನೀವು ಅಂದರೆ ಒಂದು 2 ನಿಮಿಷ ಬಿಡದೆ ಸಡನ್ನಾಗಿ ನಾವು ಅದನ್ನು ಮಾಡಿದ್ರೆ ಈ ಥರ ಎಸ್ಲು ಬಿಡಿಸೋದಕ್ಕೆ ಬರಲ್ಲ. ಒಂದು 2 ನಿಮಿಷ ವೇಟ್ ಮಾಡಿದ್ರೆ ಆಲೂಗಡ್ಡೆ ಆಟೋಮೆಟಿಕಲಿ ಮೆತ್ತಗಾಗುತ್ತೆ. ಆವಾಗ ಈ ಥರ ನೀಟಾಗಿ ಹೂ ಥರ ಬಿಡಿಸ್ಕೋಬೋದು. ನೋಡೋಕ್ಕೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಕಣ್ಣಿಗೆ ಮೊದಲು ಚೆನ್ನಾಗಿ ಕಾಣಿಸ್ಬೇಕಲ್ವ ತಿನ್ನೋ ವಸ್ತು. ನಂತರ ಎಲ್ಲವನ್ನು ಈ ಥರ ಇಟ್ಕೊಂಡು ಒಂದೊಂದಾಗಿ ಈ ಥರ ಕಟ್ ಮಾಡ್ಕೋಬೇಕು. ಅಂದರೆ ಬ್ಯಾಕ್ ಸೈಡ್ ಇರೋವಂತಹ ಎಲ್ಲ ಎಡ್ಜಸ್ಸನ್ನು ಕಟ್ ಮಾಡ್ಕೋಬೇಕು.
ಈ ಥರ ಕಟ್ ಮಾಡೋದ್ರಿಂದ ಒಳಗಡೆ ನೀಟಾಗಿ ಎಣ್ಣೆ ಹೋಗಿ ಕರೆಕ್ಟಾಗಿ ಬೇಯುತ್ತೆ. ಈ ಥರ ನಾವು ಕಟ್ ಮಾಡಿಕೊಂಡಿರೋದು ವೇಸ್ಟ್ ಮಾಡಬೇಕು ಅಂತಿಲ್ಲ, ಅದನ್ನು ಫ್ರೈ ಮಾಡಿಕೊಂಡು ತಿನ್ಬಹುದು. ಈ ಥರ ಎಲ್ಲವನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ. ನಂತರ ಎಣ್ಣೆನ ಚೆನ್ನಾಗಿ ಕಾಯಿಸಿಬಿಟ್ಟು ಈ ಥರ ಹಾಕಿದ ತಕ್ಷಣ ಚೆನ್ನಾಗಿ ಬೇಯೋ ಥರ ಫೀಲ್ ಅನಿಸ್ಬೇಕು. ಆ ಥರ ಚೆನ್ನಾಗಿ ಕಾಯಿಸಿಬಿಟ್ಟು ಈ ಥರ ಹೂವನ್ನು ಒಂದೊಂದಾಗಿ ನಿಧಾನಕ್ಕೆ ಬಿಟ್ಕೋಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಎಲ್ಲ ಕಡೆ ಬೇಯೋ ಥರ ನಿಧಾನಕ್ಕೆ ತಿರುವು ಹಾಕ್ಕೋಬೇಕು. ಇದೇನು ಬಿಡಿಸೋಗಲ್ಲ ಅಥವಾ ಮುರಿದು ಹೋಗಲ್ಲ, ಆರಾಮವಾಗಿ ಮಾಡ್ಕೋಬಹುದು. ಸಾಯಂಕಾಲದ ಟೀ ಟೈಮಿಗೆ ಈ ಥರದ್ದೊಂದು ಚಾಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ತಿಂದು ಅನ್ಹೆಲ್ದಿ ಫುಡ್ಡನ್ನು ತಿಂದು ಆರೋಗ್ಯ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಹೊಸದಾಗಿ ಏನಾದರೂ ಒಂದು ಟ್ರೈ ಮಾಡಿದ್ರೆ ನಮಗೂ ಖುಷಿ, ನಮ್ಮ ಫ್ಯಾಮಿಲಿಯೂ ಖುಷಿ ಆಗುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ನೀಟಾಗಿ ಬೇಯಿಸ್ಕೋಬೇಕು. ಎಲ್ಲ ಕಡೆಯಿಂದನೂ ಚೆನ್ನಾಗಿ ಬೆಂದರೆ ಮಾತ್ರ ಕ್ರಿಸ್ಪಿ ಆಗುತ್ತೆ. 2 ಟೈಮ್ ಬೇಯಿಸಬೇಕು ಅಂತ ಏನಿಲ್ಲ, ಒಂದೇ ಟೈಮಲ್ಲಿ ನಾವು ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಸೇರಿಸಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ನೋಡಿ ಈ ಥರ ಬಣ್ಣ ಚೇಂಜ್ ಆಗ್ತಿದ್ದ ಹಾಗೆ ಇದು ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ತೆಗಿಬೇಕು ಎಣ್ಣೆಯಿಂದ. ನಂತರ ನಾವು ಟೂತ್ ಪಿಕ್ಕನ್ನು ಹಾಕಿದ್ವಲ್ಲ ಅದನ್ನು ಒಂದೊಂದಾಗಿ ಈ ಥರ ನಿಧಾನಕ್ಕೆ ಬಿಡಿಸ್ಕೋಬೇಕು. ಟೂತ್ ಪಿಕ್ ಬಿಡಿಸಿದ್ರೂ ಎಸ್ಲೇನು ಮುರಿದೋಗಲ್ಲ ಅಥವಾ ಬಿಡಿಸೋಗಲ್ಲ, ಚೆನ್ನಾಗಿ ಬೈಂಡಿಂಗ್ ಆಗಿರೋದ್ರಿಂದ ಹಾಗೆ ಇರುತ್ತೆ. ಎಲ್ಲವನ್ನು ಹೀಗೆ ಬಿಡಿಸ್ಕೋತಾ ಇದ್ದೀನಿ. ಈ ಥರ ಎಲ್ಲವನ್ನು ಬಿಡಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಚೆನ್ನಾಗಿ ಜೋಡಿಸ್ಕೊಳ್ಳಿ. ಅದ್ರ ಮೇಲ್ಗಡೆ ನಾನು ಆರ್ಗ್ಯಾನೋನ ಸೇರಿಸ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿದ್ದಾಗ ಈ ಥರ ಆರ್ಗ್ಯಾನೋ ಹಾಕಿದ್ರೆ ಅದು ಅಂಟ್ಕೊಳ್ಳುತ್ತೆ. ಮತ್ತು ಅದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಆರ್ಗ್ಯಾನೋ ಬೇಡ, ಒಬ್ರೊಬ್ರಿಗೆ ಇಷ್ಟ ಆಗಲ್ಲ ಫ್ಲೇವರು, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಂತರ ಸಾಸ್ ಜೊತೆಗೆ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸಾಸ್ ಜೊತೆಗೆ ಯೂಸ್ ಮಾಡಬೇಕು. ಸಾಸ್ ರೆಸಿಪಿನೂ ಅಷ್ಟೇ ನಾನು ಮನೆಯಲ್ಲೇ ಟ್ರೈ ಮಾಡಿದ್ದೀನಿ. ನನ್ನ ವಿಡಿಯೋ ಲಿಂಕನ್ನು ಎಂಡಲ್ಲಿ ಹಾಕ್ತೀನಿ. ಇಷ್ಟ ಇದ್ದರೆ ಅದನ್ನು ಹೋಗಿ ಚೆಕ್ ಮಾಡಿ ಸಾಸನ್ನು ಟ್ರೈ ಮಾಡಿ. ನನ್ನ ರೆಸಿಪಿಗಳು ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.